ಕಾಂಗ್ರೆಸ್ನ ನಾಯಕ DCM DK ಶಿವಕುಮಾರ್ ಅವರು ಸೇರಿದಂತೆ ಬಿಜೆಪಿ ಶಾಸಕರನ್ನ ಆಯ್ಕೆ ಮಾಡಿರೋದು ಸದನದ ಒಳಗಡೆ ಮಾತನಾಡಲಿಕ್ಕೆ, ಸದನದ ಒಳಗಡೆ ಮಾತಾಡ್ತೇನೆ ಹೊರಗಡೆ ಹೋರಾಟ ಮಾಡಿದ್ರೆ ಯಾರಿಗೆ ಕೇಳ್ತಾರೆ, ಯಡಿಯೂರಪ್ಪನವರು ಪುತ್ರ ವ್ಯಾಮೋಹದಿಂದ ಬಂದಿದ್ದಾರೆ ಅನ್ನೋಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಈಗ DK ಶಿವಕುಮಾರ್ ಅವರು ಹಂಗೆ ಹೇಳಕ್ ನೈತಿಕತೆನೇ ಇಲ್ಲ. ಅವ್ರ ತಮ್ಮನೂ MP ಆಗಿದಾರಲ್ಲ, ಅವ್ರದ್ದು ವ್ಯಾಮೋಹ, ಸೋದರ ವ್ಯಾಮೋಹನ ಅವ್ರದ್ದು. ನೋಡ್ರಿ, ಹೋರಾಟ ಮಾಡೋ ಅಂಥದ್ದು MLAನ ವಿಧಾನಸಭೆ ಅಂತಲ್ಲ, ವಿಧಾನಸಭೆ ಹೊರಗಡೆನೂ MLAನೇ ಅವರು. ಆ ಕಾಮನ್ ಸೆನ್ಸು DK ಶಿವಕುಮಾರ್ ಅವ್ರಿಗೆ ಇರಬೇಕಾಗಿತ್ತು. ಒಬ್ಬ ಶಾಸಕ ಅಂತ ಹೇಳಿದ್ರೆ ವಿಧಾನಸಭೆ ಒಳಗಡೆನೂ ಅಲ್ಲ, ಹೊರಗಡೆನೂ ಕೂಡ ಅವರು ಶಾಸಕರೇ. ಯಾವುದಾದ್ರೂ ಸಭೆ ಸಮಾರಂಭಕ್ಕೂ ಹೋದಾಗೂ ಕೂಡ ಅವರು ಶಾಸಕರೇ. ಅಷ್ಟು ಒಂದು ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ನಾನು ಹೇಳಕ್ಕಾಗಲ್ಲ. ಅವ್ರಿಗೆ ಪ್ರತಿಭಟನೆ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ. BJP ಹೋರಾಟ ಮಾಡಿದ್ರೆ ಎಲ್ಲಿ ಸರ್ಕಾರ ಬಿದ್ದು ಹೋಗ್ತೈತೋ ಅನ್ನೋ ಭಯ. ಈಗಾಗಲೇ ನಿನ್ನೆನೂ ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮತ್ತೆ ಅವರು ಕೂಡ ನಾನು ನೋಡ್ತಾ ಇದ್ದೀನಿ ಕಾಂಗ್ರೆಸ್ ಅಲ್ಲಿ ಗೊಂದಲ. ಹರಿಪ್ರಸಾದ್ ಅವರು ಹೇಳಿರುವಂತದ್ದು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಮುಖ್ಯಮಂತ್ರಿನ ಏರ್ಸೋದು ಗೊತ್ತು, ಇಳಿಸೋದು ಅಂತ ಗೊತ್ತು ಅಂತ ಹೇಳಿದ್ದಾರೆ. ಸ್ವಾಮೀಜಿ ಅವರು ಹೇಳಿದ್ದಾರೆ, DK ಶಿವಕುಮಾರ್ ಸ್ವಾಮೀಜಿ ಅವರು. ಸಿದ್ದರಾಮಯ್ಯನವ್ರು ಬಿಟ್ಟು ಮತ್ತೆ DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವೆಲ್ಲ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಗೊಂದಲಗಳು. ಆ ದೃಷ್ಟಿಯಿಂದ ಆ ಗೊಂದಲಗಳನ್ನ ಈ ತರ ಸಭೆ ಮಾಡೋದು ತಪ್ಪು ಅನ್ನೋ ಹೇಳೋದಾದ್ರೆ, DK ಶಿವಕುಮಾರ್ ಅವ್ರು ಯಾರು? ನಾವು ಸಭೆ ಮಾಡೋ ಅಂಥದ್ಕೆ DK ಶಿವಕುಮಾರ್ ಅವ್ರು ಪರ್ಮಿಷನ್ ಕೊಡೋಕ್ಕೆ ಅವ್ರನ್ನ ನಮ್ಮ ಪಾರ್ಟಿ BJPಗೆ ಸೇರಿದಾರಾ? ಫಸ್ಟು DK ಶಿವಕುಮಾರ್ ನಮ್ಮ ಪಾರ್ಟಿಗೆ ಸೇರ್ಗಂಡ್ಲಿ, ಆಮೇಲೆ ನಮ್ಮ ಸಲಹೆಗಳನ್ನ ಕೊಡ್ಲಿ. ಕಾಂಗ್ರೆಸ್ನ ನಾಯಕ DCM DK ಶಿವಕುಮಾರ್ ಅವರು ಸೇರಿದಂತೆ ಬಿಜೆಪಿ ಶಾಸಕರನ್ನ ಆಯ್ಕೆ ಮಾಡಿರೋದು ಸದನದ ಒಳಗಡೆ ಮಾತನಾಡಲಿಕ್ಕೆ, ಸದನದ ಒಳಗಡೆ ಮಾತಾಡ್ತೇನೆ ಹೊರಗಡೆ ಹೋರಾಟ ಮಾಡಿದ್ರೆ ಯಾರಿಗೆ ಕೇಳ್ತಾರೆ, ಯಡಿಯೂರಪ್ಪನವರು ಪುತ್ರ ವ್ಯಾಮೋಹದಿಂದ ಬಂದಿದ್ದಾರೆ ಅನ್ನೋಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಈಗ DK ಶಿವಕುಮಾರ್ ಅವರು ಹಂಗೆ ಹೇಳಕ್ ನೈತಿಕತೆನೇ ಇಲ್ಲ. ಅವ್ರ ತಮ್ಮನೂ MP ಆಗಿದಾರಲ್ಲ, ಅವ್ರದ್ದು ವ್ಯಾಮೋಹ, ಸೋದರ ವ್ಯಾಮೋಹನ ಅವ್ರದ್ದು. ನೋಡ್ರಿ, ಹೋರಾಟ ಮಾಡೋ ಅಂಥದ್ದು MLAನ ವಿಧಾನಸಭೆ ಅಂತಲ್ಲ, ವಿಧಾನಸಭೆ ಹೊರಗಡೆನೂ MLAನೇ ಅವರು. ಆ ಕಾಮನ್ ಸೆನ್ಸು DK ಶಿವಕುಮಾರ್ ಅವ್ರಿಗೆ ಇರಬೇಕಾಗಿತ್ತು. ಒಬ್ಬ ಶಾಸಕ ಅಂತ ಹೇಳಿದ್ರೆ ವಿಧಾನಸಭೆ ಒಳಗಡೆನೂ ಅಲ್ಲ, ಹೊರಗಡೆನೂ ಕೂಡ ಅವರು ಶಾಸಕರೇ. ಯಾವುದಾದ್ರೂ ಸಭೆ ಸಮಾರಂಭಕ್ಕೂ ಹೋದಾಗೂ ಕೂಡ ಅವರು ಶಾಸಕರೇ. ಅಷ್ಟು ಒಂದು ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ನಾನು ಹೇಳಕ್ಕಾಗಲ್ಲ. ಅವ್ರಿಗೆ ಪ್ರತಿಭಟನೆ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ. BJP ಹೋರಾಟ ಮಾಡಿದ್ರೆ ಎಲ್ಲಿ ಸರ್ಕಾರ ಬಿದ್ದು ಹೋಗ್ತೈತೋ ಅನ್ನೋ ಭಯ. ಈಗಾಗಲೇ ನಿನ್ನೆನೂ ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮತ್ತೆ ಅವರು ಕೂಡ ನಾನು ನೋಡ್ತಾ ಇದ್ದೀನಿ ಕಾಂಗ್ರೆಸ್ ಅಲ್ಲಿ ಗೊಂದಲ. ಹರಿಪ್ರಸಾದ್ ಅವರು ಹೇಳಿರುವಂಥದ್ದು. ಮುಖ್ಯಮಂತ್ರಿನ ಏರ್ಸೋದು ಗೊತ್ತು, ಇಳಿಸೋದು ಅಂತ ಗೊತ್ತು ಅಂತ ಹೇಳಿದ್ದಾರೆ. ಸ್ವಾಮೀಜಿ ಅವರು ಹೇಳಿದ್ದಾರೆ, DK ಶಿವಕುಮಾರ್ ಸ್ವಾಮೀಜಿ ಅವರು. ಸಿದ್ದರಾಮಯ್ಯನವ್ರು ಬಿಟ್ಟು ಮತ್ತೆ DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವೆಲ್ಲ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಗೊಂದಲಗಳು. ಆ ದೃಷ್ಟಿಯಿಂದ ಆ ಗೊಂದಲಗಳನ್ನ ಈ ತರ ಸಭೆ ಮಾಡೋದು ತಪ್ಪು ಅನ್ನೋ ಹೇಳೋದಾದ್ರೆ, DK ಶಿವಕುಮಾರ್ ಅವ್ರು ಯಾರು? ನಾವು ಸಭೆ ಮಾಡೋ ಅಂಥದ್ಕೆ DK ಶಿವಕುಮಾರ್ ಅವ್ರು ಪರ್ಮಿಷನ್ ಕೊಡೋಕ್ಕೆ ಅವ್ರನ್ನ ನಮ್ಮ ಪಾರ್ಟಿ BJPಗೆ ಸೇರಿದಾರಾ? ಫಸ್ಟು DK ಶಿವಕುಮಾರ್ ನಮ್ಮ ಪಾರ್ಟಿಗೆ ಸೇರ್ಗಂಡ್ಲಿ, ಆಮೇಲೆ ನಮ್ಮ ಸಲಹೆಗಳನ್ನ ಕೊಡ್ಲಿ.